ಪತ್ರಕರ್ತರ ಮೇಲೆ ನಡೆದ ಹಲ್ಲೆ ಖಂಡಿಸಿ ಬೀದರ್ನಲ್ಲಿ ಪತ್ರಿಕಾಗೋಷ್ಠಿ. ಬೀದರ್ ಶಕ್ತಿ ದಿನಪತ್ರಿಕೆಯ ಪತ್ರಕರ್ತ ರವಿ ಬುಸುಂಡೆ ಮೇಲೆ ದಿನಾಂಕ 15 ಏಪ್ರಿಲ್ 2025ರಂದು ಅರಣ್ಯಾಧಿಕಾರಿ ದಸ್ತಗೀರ್ ಅವರಿಂದ ನಡೆದ ಹಲ್ಲೆ ಘಟನೆಗೆ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಈ ಕುರಿತು ಇಂದು ಬೀದರ್ ಪತ್ರಿಕಾ ಭವನದಲ್ಲಿ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಘಟನೆಯು ಪತ್ರಕರ್ತರ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು, ಮಾಧ್ಯಮ ಫೋರ್ತ್ ಎಸ್ಟೇಟ್ ಎಂದು ಕರೆಯಲ್ಪಡುವ ಪತ್ರಕರ್ತರ ಮೇಲಿನ ದೌರ್ಜನ್ಯವನ್ನ ಯಾವುದೇ ಕಾರಣಕ್ಕೂ ಸಹಿಸಬಾರದು. ಇದು ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ವಿರುದ್ಧದ ಕೃತ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿಗಾರರಾದಂತಹ ರವಿ ಬೂಸುಂಡೆ ಅವರಿಗೆ ತಮ್ಮ ಕರ್ತವ್ಯ ಪಾಲನೆಗಾಗಿ ಅವರು ಹೋಗಿದ್ದಾರೆ. ಹೋದಂತ ಸಂದರ್ಭದಲ್ಲಿ ನಮ್ಮ ಅರಣ್ಯಾಧಿಕಾರಿ ಏನಿದ್ದಾರೆ ಬೀದರ್ ದಸ್ತಗಿರಿ ಸಾಬ್ ಹಾಗೂ ಇನ್ನಿತರರು ಏನಿದ್ದಾರೆ, ನೀನ್ ಯಾರು ಇಲ್ಲಿ ಮಾಡಕ್ಕೆ, ನಿನ್ಗೆ ಯಾವ ಪರ್ಮಿಷನ್ ಕೊಟ್ಟ ಅಂತ ಏನ್ ಇವತ್ತು ಕೇಳ್ತಾ ಇದ್ದಾನೆ. ಮೃಗೀಯ ರೀತಿಯಾಗಿ ಏನ್ ಇವತ್ತು ವರ್ತನೆ ಮಾಡಿದ್ದಾನೆ ನಮ್ಮ ದಸ್ತಗಿರಿ ಸಾಬ್. ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಕ್ ನಾನು ಇಷ್ಟಪಡ್ತೇನೆ, ಫಾರೆಸ್ಟ್ ಇಲಾಖೆಯಲ್ಲಿ ಇದ್ಕೊಂಡು ನೀನು ಮೃಗೀಯವಾಗಿ ವರ್ತನೆ ತೋರಂಥದ್ದು ಅದಕ್ಕೆ ಲಾಯಕ್ ಅಂತ ಇವತ್ತೇನ್ ತೋರಿಸಿದೀವಿ ರಾಜ್ಯಕ್ಕೆ, ಬಹಳಷ್ಟು ನೋವಿನ ವಿಚಾರ. ಈ ವಿಚಾರದಾಗ ಇಡೀ ರಾಜ್ಯಾದ್ಯಂತ ನಾವು ಪತ್ರಕರ್ತರು ಖಂಡಿಸ್ತಾ ಇದೀವಿ. ಜೊತೆಗೆ ಇವತ್ತು ನೀನೊಂದು ಪ್ರಶ್ನೆ ಮಾಡಿದೀವಿ ಆ ಒಂದು ವಿಡಿಯೋದಲ್ಲಿ, ನೀನ್ ಯಾರು ಇಲ್ಲಿ ಬರಕ್, ನಿನ್ಗೆ ಯಾವ ಪರ್ಮಿಷನ್ ಕೊಟ್ಟ ಅಂತ ಕೇಳ್ತೀವಿ. ಇವತ್ತು ಕುರಿನ್ ಕೇಳಿ ಯಾರಾದ್ರೂ ಮಸಾಲೆ ಹರಿದ್ಬಿಟ್ಟು ಏನಾದ್ರು ಇವತ್ತು ನಾವು ಊಟ ಮಾಡಕ್ಕೆ ಸಿದ್ಧರಾಗ್ತೀವ? ಎಲ್ಲಿ ಅನ್ಯಾಯ ಅಕ್ರಮಗಳು ನಡೀತವೆ, ಪತ್ರಕರ್ತರು ಹೋಗಂತದ್ದು ಕರ್ತವ್ಯ ಇದೆ, ಹೋಗ್ತಾರೆ, ಮಾಡ್ತಾರೆ, ಇದಾಗ್ತದೆ. ಅದು ಬಿಟ್ಬಿಟ್ಟು ನಿನ್ಗೆ ಯಾರು ಪತ್ರಕರ್ತರಿಗೆ ಯಾರಿಗೆ ಪರ್ಮಿಷನ್ ಕೊಡ್ಬೇಕು? ಎಲ್ಲಿ? ವಿಭಾಗಾಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡೆಯವರು ಪತ್ರಕರ್ತರ ಮೇಲಿನ ಯಾವುದೇ ದೌರ್ಜನ್ಯವನ್ನ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಪತ್ರಕರ್ತರ ರಕ್ಷಣೆಗೆ ಕಾಯ್ದೆ ರೂಪಿಸಲು ಸರ್ಕಾರದ ಮೇಲೆ ಒತ್ತಡ ತರುವ ಹೋರಾಟಕ್ಕೆ ಸಜ್ಜಾಗಿದೆ ಎಂದು ತಿಳಿಸಿದರು. ಅಲ್ಲಿರ್ತಕ್ಕಂಥ ಅಧಿಕಾರಿ ಈಗಾಗಲೇ ಅಮಾನತುಗೊಳಿಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅವರು ಒಂದು ಟಿಪ್ಪಣಿ ಮೂಲಕ ಆ ಇಲಾಖಾ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಯ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರು. ಅದಾದ ನಂತರ ಈಗ ಬೆಳಿಗ್ಗೆ ನೋಡಿದ್ವಿ, ಅವರು ಸಸ್ಪೆಂಡ್ ಆಗಿದ್ದಾರೆ. ಕೇವಲ ಒಬ್ಬ ವ್ಯಕ್ತಿ, ದಸ್ತಗೀರ್ ಎನ್ನುವ ವ್ಯಕ್ತಿ ಈ ಸಂದರ್ಭದಲ್ಲಿ ಅಮಾನತುಗೊಂಡಿದ್ದಾರೆ. ಆದ್ರೆ ಉಳಿದಿರ್ತಕ್ಕಂಥ 3 ವ್ಯಕ್ತಿಗಳು ಕೂಡ ಅಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ ವಿಡಿಯೋದಲ್ಲಿ. ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕೋ ಬೇಡವೋ? ಒಂದು ಪದ ಬಳಸ್ತಾರೆ, ನಿಮ್ಮ ಹತ್ರ ದಮ್ ಇದ್ರೆ, ಅದನ್ನ ಆ ಪತ್ರಕರ್ತನಾಗಿ ಆ ಪದ ಬಳಸೋದಿಲ್ಲ. ನಿಮ್ಮ ಹತ್ರ ದಮ್ ಇದ್ರೆ ಈಶ್ವರ್ ಖಂಡ್ರೆ ಅವ್ರಿಗೆ ಹೋಗಿ ಕೇಳಿ ಅಂತ ಹೇಳ್ತಾರೆ. ಇದರಲ್ಲಿ ಅರ್ಥ ಏನು ಅಂತಂದ್ರೆ, ಮಾನ್ಯ ಸಚಿವರನ್ನ ನಿಮ್ಮ ಅಧಿಕಾರಿ ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ನಿಮಗೆ. ನಿಮ್ಮನ್ನ ಗುಂಡಾ ರೀತಿಯಲ್ಲಿ ಸಾರ್ವಜನಿಕರಿಗೆ ತೋರಿಸಬೇಕು ಅಂತ ಅನ್ಕೊಂಡಿದ್ದಾರ ಅಂತ ಗೊತ್ತಾಗ್ತಾ ಇಲ್ಲ. ದಮ್ ಇದ್ರೆ ಕೇಳಿ ಅಂತಂದ್ರೆ ಈಶ್ವರ್ ಖಂಡ್ರೆ. ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜಶೇಖರ್ ಮಾತೋಳಿ, ಸಂಘದ ಪದಾಧಿಕಾರಿಗಳಾದ ಶ್ರೀಶೈಲ ಪಗಡೆ, ಶ್ರೀಕಾಂತ್, ಪ್ರವೀಣ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದು, ರವಿ ಬುಸುಂಡೆ ಅವರಿಗೆ ನೈತಿಕ ಹಾಗೂ ಕಾನೂನು ಸಹಾಯವನ್ನ ಒದಗಿಸುವುದಾಗಿ ಭರವಸೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ದಸ್ತಗೀರ್ ಎಂಬಾತ ಅರಣ್ಯಾಧಿಕಾರಿ ಈಗಾಗಲೇ ಅಮಾನತಿನಲ್ಲಿಡಲಾಗಿದೆ ಹಾಗೂ ಇನ್ನುಳಿದ 3 ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯವೂ ವ್ಯಕ್ತವಾಯಿತು.